ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಅನ್ನ ಬಳಸಬೇಕು ಅಂತ ಹೇಳಿ ಶಿಫಾರಸು ಮಾಡೋದಕ್ಕೆ ನಿನ್ನೆ ಸಚಿವ ಸಂಪುಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿರುವಂತಹ GS ಸಂಗ್ರೇಶಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಂದು ಮಹತ್ವದ ಶಿಫಾರಸನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡುವಂಥದ್ದು ಸೂಕ್ತ ಅಂತೀರಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕಾರ್ಯಸಾಧು ಅದು ಅಂತ? ಈಗ ಕಾನೂನು ಮುಖಾಂತರ ಅವರು ಕಾಯ್ದೆ ಮಾಡಿದರೆ ಮತ್ತು ನಿಯಮಾವಳಿಗಳನ್ನು ರಚಿಸಿದರೆ ನಾವು ಮಾಡಬೇಕಾಗ್ತದೆ. ಈಗ ಸೂಕ್ತ ಅನ್ನೋದು ಅವರು ನಿರ್ಣಯ ಮಾಡಿದ್ದಾರೆ. ಅವರು ಯಾಕಂತಂದರೆ ಜನಮಿಡಿತ ಮತ್ತು ಎಲ್ಲ ಚರ್ಚೆ ಮಾಡಿದ್ದಾರೆ. ಸೊ ಅದರಿಂದ ನನಗೇನು ಅಂತ ಏನು ಅಡೆತಡೆ ಅಥವಾ ಅಸೂಕ್ತ ಅಂತ ಅನಿಸೋದಿಲ್ಲ. ಅಂದರೆ ಅಡೆತಡೆ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಅಡೆತಡೆ ಯಾಕೆ ಆಗ್ತದೆ? ಆಗಲ್ಲ. ಯಾಕಂದರೆ ಇವಿಎಂ ಬದಲಿ ಬ್ಯಾಲೆಟ್ ಪೇಪರ್ಗೆ ಹೋಗ್ತಾರೆ. ಬ್ಯಾಲೆಟ್ ಪೇಪರು ಈಗ ಒಂದು ಗ್ರಾಮ ಪಂಚಾಯತಿ ಎಷ್ಟು ಬಿಟ್ಟರೆ ಉಳಿದೆಲ್ಲ ಒಂದು 20-25 ವರ್ಷಗಳಿಂದ ಇದು ಇವಿಎಂ ಮುಖಾಂತರ ಮಾಡ್ತಾ ಇದ್ರು, ಮತ ಚಲಾಯಿಸ್ತಾ ಇದ್ರು. ಆದ್ರೆ ಗ್ರಾಮ ಪಂಚಾಯತಿಗೆ ಮಾತ್ರ ಮತಪತ್ರಗಳ ಮುಖಾಂತರ ಮಾಡ್ತಾ ಇದ್ರು. ಹೀಗಾಗಿ ಈಗ ಗ್ರಾಮೀಣ ಮಟ್ಟದಲ್ಲಿ ಮತಪತ್ರದ ಒಂದು ಜ್ಞಾನ ಇದೆ ಅವರಿಗೆ. ಹೀಗಾಗಿ ಅದರಲ್ಲಿ ಏನೋ ನಾನು ತೊಂದರೆ ಆಗ್ತದ, ಅಡೆತಡೆ ಆಗ್ತದ ಅಥವಾ ಹಿಂದೇಟ್ ಆಗ್ತದ ಅಂತ ಅನ್ಸೋದಿಲ್ಲ. ಈಗ ರಾಜ್ಯ ಚುನಾವಣಾ ಆಯೋಗ ಒಂದು ಇಂಡಿಪೆಂಡೆಂಟ್ ಬಾಡಿ. ಈ ನಿರ್ಧಾರವನ್ನ ಚುನಾವಣಾ ಆಯೋಗವೇ ತೆಗೆದುಕೊಳ್ಬಹುದಾ ಅಥವಾ ಕೇಂದ್ರದ ಚುನಾವಣಾ ಆಯೋಗದ ಸಲಹೆ ಏನಾದ್ರು ಪಡೆದುಕೊಳ್ಬೇಕಾಗತ್ತಾ? ಕಾನೂನಾತ್ಮಕವಾಗಿ ಹೇಗೆ ಅದು ಮುಂದುವರಿಬೇಕಾಗುತ್ತೆ? ಇಲ್ಲ, ನಾವೇನು ಕೇಂದ್ರ ಚುನಾವಣಾ ಆಯೋಗವನ್ನ ಕೇಳಬೇಕಾಗಿಲ್ಲ. ಯಾಕೆಂದ್ರೆ ರಾಜ್ಯ ಚುನಾವಣಾ ಆಯೋಗ ಒಂದು ಸ್ವತಂತ್ರವಾದ ಸಂಸ್ಥೆ, ಸಂವಿಧಾನಿಕವಾದಂಥ ಸಂಸ್ಥೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಎಷ್ಟು ಅಧಿಕಾರವನ್ನು ಕೊಟ್ಟಿದ್ದಾರೋ ಸಂವಿಧಾನದ ಮುಖಾಂತರ, ಅಷ್ಟೇ ಅಧಿಕಾರವನ್ನು ಸಂವಿಧಾನ ರಾಜ್ಯ ಚುನಾವಣಾ ಆಯೋಗಕ್ಕೂ ಕೊಟ್ಟಿದ್ದಾರೆ. ಹೀಗಾಗಿ ನಾವೇನು ಅವರ ಸಲಹೆಯನ್ನು ಕೇಳಬೇಕಾಗಿಲ್ಲ. ಒಟ್ಟಿನಲ್ಲಿ ಕಾನೂನು ಪ್ರಕಾರ, ನಿಯಮಾವಳಿ ಪ್ರಕಾರ ನಡಿಬೇಕು ಅನ್ನೋದೊಂದೇ. ಸರ್, ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಸೇರ್ಪಡೆ ಇದಕ್ಕೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಿಯಮಾವಳಿಗಳಲ್ಲಿ ಬದಲಾವಣೆಯನ್ನ ಈಗ ಮಾಡಲಾಗಿದೆ. ಇದು ಹೆಂಗೆ ನಿಮಗೆ ಒಂದಷ್ಟು ಸವಾಲು ಅಂತ ಅನ್ಸುತ್ತಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಯಾಕೆಂದ್ರೆ ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದಾವೆ ಕೇಂದ್ರ ಚುನಾವಣಾ ಆಯೋಗದ ಆ ಒಂದು ಪದ್ಧತಿ ಬಗ್ಗೆ. ಸೊ ರಾಜ್ಯ ಚುನಾವಣಾ ಆಯೋಗ ಎಷ್ಟು ಗೊಂದಲಗಳಿಲ್ಲದೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ? ಗೊಂದಲಗಳಿಲ್ಲದೆ ನಿಭಾಯಿಸಬಹುದು. ಅದನ್ನು ನಾವು ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಯಾಕಂದರೆ ನಮಗೆ ಸಿಬ್ಬಂದಿಗಳು ಬೇಕಾಗ್ತವೆ. ಅದು ಕೂಡ ಮತದಾರರ ಪಟ್ಟಿಯನ್ನು ಮಾಡುವುದು ರಾಜ್ಯ ಚುನಾವಣಾ ಆಯೋಗದ ಒಂದು ಮೇಲ್ವಿಚಾರಣೆಯಲ್ಲಿ ನಡಿಬೇಕಾಗ್ತದೆ. ಯಾಕಂದರೆ ಸಂವಿಧಾನ ಹೇಳ್ತದೆ, ಸೂಪರಿಂಟೆಂಡೆಂಟ್ಸ್ ಕಂಟ್ರೋಲ್ ಆ್ಯಂಡ್ ಡೈರೆಕ್ಷನ್ ಇದೆಲ್ಲವೂ ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಅಧಿಕಾರಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಇದೊಂದು ಸಾಹಸ, ನಾವು ಪಾರದರ್ಶಕವಾಗಿ ಮಾಡಬೇಕಾಗ್ತದೆ. ಆರೋಪಗಳು ಬೇರೆಯವರ ಮೇಲೆ ಬಂದಿರಬಹುದು, ಆಯ್ತಾ. ಇದು ನಮಗೆ ಪ್ರಥಮ ಬಾರಿಗೆ ನಮ್ಮ ಮೇಲೆ ಈ ಜವಾಬ್ದಾರಿ ಕೊಟ್ಟಿರಬಹುದು, ಆಯ್ತಾ. ನಾವು ಕೂಡ ಆ ಒಂದು ಆರೋಪ ಪ್ರತ್ಯಾರೋಪಗಳ ಒಂದು ಹಿನ್ನೆಲೆಯಲ್ಲಿ ಏನು ಈಗ ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಒಂದು ಹೇಳ್ತೀರಿ ಪಾರದರ್ಶಕವಾದಂಥ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಯಾವುದೇ ಮತದಾರರ ಪಟ್ಟಿಗೆ ಅನುಮಾನ ಪಡೆದ ರೀತಿಯಲ್ಲಿ, ಅನ್ಯಾಯವಾಗದ ರೀತಿಯಲ್ಲಿ, ಪಾರದರ್ಶಕ ರೀತಿಯಲ್ಲಿ ಒಂದು ಮತದಾರರ ಪಟ್ಟಿಯನ್ನು ಈ ರಾಜ್ಯಕ್ಕೆ ನಾವು ಕೊಡಬಲ್ಲೆವು.